ನೀವು ಬೀದರ್ನಲ್ಲಿ ಜನಿವಾರ ಜಟಾಪಟಿ ಜೋರಾಗಿದೆ. ಜನಿವಾರ ತೆಗೆಯದ್ದಕ್ಕೆ ಸಿಇಟಿಯಿಂದ ವಂಚಿತನಾಗಿದ್ದಾನೆ ಓರ್ವ ವಿದ್ಯಾರ್ಥಿ. ಸಿಇಟಿ ಪರೀಕ್ಷೆಯನ್ನ ಬರೆಯೋಕೆ ಸಿಬ್ಬಂದಿ ಬಿಡದ ವಿರುದ್ಧ ಸದ್ಯ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಶಿವಮೊಗ್ಗದಲ್ಲೂ ಕೂಡ ಪರೀಕ್ಷೆಗಾಗಿ ಜನಿವಾರ ಕತ್ತರಿಸಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಈ ಬಗ್ಗೆ ಮೌನಕ್ಕೆ ಜಾರಿದೆ ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕರು ಈ ಬಗ್ಗೆ ಆನ್ಸರ್ ಮಾಡ್ತಾ ಇಲ್ಲ. ಜನಿವಾರ ತೆಗಿಲೇಬೇಕು ಅನ್ನುವಂತಹ ಜಿದ್ದು ಸಿಬ್ಬಂದಿಗೆ ಯಾಕೆ? ಸಿಇಟಿಗೂ ಜನಿವಾರಕ್ಕೂ ಏನ್ ಸಂಬಂಧ ಅನ್ನೋದು ಜನ ಮಾಡ್ತಾ ಇರುವಂತಹ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಗತಿ ನೀಡ್ತಾ ಹೋಗ್ತಾರೆ. ಪ್ರಗತಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ಈ ಬಾರಿ ಸಿಇಟಿಗೆ ಹೊಸದಾಗಿ ನಾವು ಸ್ಟ್ರಿಕ್ಟ್ ಆಗಿ ಮಾಡ್ತೀವಿ ಅಂತ ಹೇಳ್ತು. ಸ್ಟ್ರಿಕ್ಟ್ ಆಗಿ ಮಾಡ್ತೀವಿ ಅಂತ ಹೇಳಿ ವಸ್ತು ಸಮಿತಿಯ ಗೈಡ್ ಲೈನ್ಸ್ ನ ರಿಲೀಸ್ ಮಾಡ್ತು. ಆ ಗೈಡ್ ಲೈನ್ಸ್ ನನ್ನ ಕೈನಲ್ಲಿದೆ ಪ್ರಗತಿ. ಇಡೀ ಪೇಪರ್ ನ ಓದ್ದೆ, ಎಲ್ಲೂ ಕೂಡ ಜನಿವಾರವನ್ನ ಹಾಕಬಾರ್ದು ಅನ್ನುವಂಥ ಉಲ್ಲೇಖವನ್ನ ಕೆಇಎ ಮಾಡಿಲ್ಲ. ಆ ರೂಲ್ಸೇ ಇಲ್ಲ. ಹಾಗಿದ್ದ ಮೇಲೆ ಸಿಬ್ಬಂದಿ ಜನಿವಾರವನ್ನ ತೆಗೆಸಿದ್ಯಾಕೆ ಅಥವಾ ಜನಿವಾರವನ್ನ ಕಟ್ ಮಾಡಿದ್ಯಾಕೆ ಅಂತ ಹೇಳಿ ಪ್ರಗತಿ. ಎಲ್ಲ ಕಡೆ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಯಾಕಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಸ್ತ್ರ ಸಂಹಿತೆಯಲ್ಲಿ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ. ಯಾವ್ಯಾವ ರೀತಿಯಾದಂತಹ ಬಟ್ಟೆಯನ್ನ ಧರಿಸಬೇಕು, ಏನೇನು ಎಲೋ ಇದೆ, ಏನೇನು ಎಲೋ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ತಿಳಿಸಿದೆ. ಹೀಗಿದ್ರೂ ಕೂಡ ಶಿವಮೊಗ್ಗ ಮತ್ತೆ ಬೀದರ್ನಲ್ಲಿ ಪರೀಕ್ಷಾ ಕೇಂದ್ರದಲ್ಲಿ ವಿದ್ಯಾರ್ಥಿಗಳು ಎಂಟ್ರಿ ಆಗುವಂತಹ ಸಂದರ್ಭದಲ್ಲಿ ಜನಿವಾರವನ್ನ ಧರಿಸಬಾರದು, ಜನಿವಾರವನ್ನ ತೆಗಿಬೇಕು ಅಂತ ಒಂದು ರೀತಿಯಾಗಿ ಆ ವಿದ್ಯಾರ್ಥಿಗಳ ಏನೋ ಎಕ್ಸಾಮ್ಗೆ ಹೋಗೋದಕ್ಕಿಂತ ಮುಂಚೆನೆ ಅವ್ರ ಜೊತೆ ಜಗಳ ಆಡಿ ಕಿರಿಕಿರಿ ಉಂಟು ಮಾಡಿರುವಂತದ್ದು. ಶಿವಮೊಗ್ಗದಲ್ಲಿ ಒಂದ್ ರೀತಿಯಾದಂತಹ ಘಟನೆ ನಡೆದ್ರೆ ಬೀದರ್ನಲ್ಲಿ ಆ ಅಭ್ಯರ್ಥಿಗೆ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಸಿಕ್ಕಿಲ್ಲ. ಜನಿವಾರವನ್ನ ಧರಿಸಿ ಬಂದ್ರೆ ಪರೀಕ್ಷೆ ಬರೀಲೇಬೇಡ ನೀನು ಅಂತೆಲ್ಲ ಹೇಳಿ ಏನೇನೋ ಬೇರೆ ಬೇರೆ ರೀತಿಯಾಗಿ ಆ ಒಂದು ಜನಿವಾರದ ವಿಚಾರವಾಗಿ ವಿಡಂಬನಾತ್ಮಕವಾದಂತಹ ಏನೋ ಒಂದು ವಾಕ್ಸಮರ ವಿದ್ಯಾರ್ಥಿ ಮತ್ತೆ ಆ ಪರೀಕ್ಷಾ ಕೇಂದ್ರದ ಸಿಬ್ಬಂದಿಯ ಮಧ್ಯೆ ನಡೆದಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಉನ್ನತ ಶಿಕ್ಷಣ ಸಚಿವರನ್ನ ನ್ಯೂಸ್ ಫಸ್ಟ್ ಪ್ರಶ್ನೆ ಮಾಡಿದಾಗ ಉನ್ನತ ಶಿಕ್ಷಣ ಸಚಿವರಾಗಿರುವಂತಹ ಎಂಸಿ ಸುಧಾಕರ್ ಅವರು ಹೇಳ್ತಾ ಇರುವಂತದ್ದು ಕೂಡ ಅದೇ. ಜನಿವಾರದಿಂದ ಯಾರಿಗೇನ್ ಸಮಸ್ಯೆ ಇದೆ ಗೊತ್ತಿಲ್ಲ. ಕೆಇಎ ಒಂದು ಸ್ಪಷ್ಟವಾದಂತಹ ಗೈಡ್ ಲೈನ್ಸ್ ಅನ್ನ ಬಿಟ್ಟಿದೆ, ಅಂದ್ರೆ ಮಾರ್ಗಸೂಚಿಯನ್ನ ಬಿಟ್ಟಿದೆ. ಅದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೆ ಯಾವ್ಯಾವ ವಸ್ತ್ರ ಧರಿಸಬೇಕು, ಧರಿಸಬಾರದು ಅಂತ. ಜನಿವಾರವನ್ನ ಧರಿಸಿ ಬರುವಂತ ಅಂದ್ರೆ ಧರಿಸಬಾರದು ಅನ್ನುವಂತಹ ನಿಯಮ ಎಲ್ಲೂ ಕೂಡ ಇಲ್ಲ. ಆಯಾ ಜಿಲ್ಲಾ ಡಿಸಿ ಏನಿರ್ತಾರೆ, ಡಿಸಿಯ ವ್ಯಾಪ್ತಿಯಲ್ಲಿ ಈ ಒಂದು ಪರೀಕ್ಷಾ ಕೇಂದ್ರಗಳಲ್ಲಿ ಇನ್ಸ್ಪೆಕ್ಷನ್ ನಡೆಯುತ್ತೆ. ಆ ಒಂದು ಪರೀಕ್ಷಾ ಕೇಂದ್ರದ ಸಿಬ್ಬಂದಿ ಯಾರಿರ್ತಾರೆ ಅವ್ರನ್ನ ನಾವು ತನಿಖೆ ಮಾಡ್ತೀವಿ, ತನಿಖೆಯ ನಂತರ ವರದಿಯನ್ನ ಕೈಗೊಳ್ತೀವಿ, ವರದಿಯನ್ನ ಕೈಗೊಂಡ ಮೇಲೆ ಕ್ರಮವನ್ನ ಕೈಗೊಳ್ಳುವಂತಹ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಯಾವ ಪರೀಕ್ಷಾ ಸಿಬ್ಬಂದಿ ಈ ರೀತಿಯಾಗಿ ಮಾಡಿದ್ರು, ಅಂದ್ರೆ ಪರೀಕ್ಷಾ ಕೇಂದ್ರದಲ್ಲಿ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದಂತಹ ಸಿಬ್ಬಂದಿ ಈ ರೀತಿ ಮಾಡಿದ್ರು, ಅವರದ್ದು ಖಂಡಿತವಾಗಿಯೂ ಕೂಡ ವಿಕೃತ ಮನಸ್ಥಿತಿ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಉನ್ನತ ಶಿಕ್ಷಣ ಸಚಿವರು ಕೂಡ ಕೊಟ್ಟಿರುವಂತದ್ದು. ಅದರ ಜೊತೆಗೆ ಈ ಹಿಂದೆ ಕೂಡ ಸಿಇಟಿಯಲ್ಲಿ ಎಡವಟ್ಟು ಸಂಭವಿಸಿದಂತಹ ಸಂದರ್ಭದಲ್ಲಿ ಬಹುತೇಕ ಕಡೆ ನಾವು ರೀ ಎಕ್ಸಾಮ್ ಮಾಡಿದೀವಿ. ಆದ್ರೆ ಅಲ್ಲಿ ಅಭ್ಯರ್ಥಿಗಳು ಅಂದ್ರೆ ಯಾರು ಪರೀಕ್ಷೆಗೆ ಬರೀತಾ ಇದ್ರು ಅವರ ಸಂಖ್ಯೆ ಜಾಸ್ತಿ ಇರ್ತಾ ಇತ್ತು. ಆದ್ರೆ ಈ ಕೇಸ್ ನಲ್ಲಿ ಒಂದಿಬ್ಬರ ಸಂಖ್ಯೆ ಆಗಿರೋದ್ರಿಂದ ಯಾವ ರೀತಿಯಾಗಿ ಅವರಿಗೆ ನಾವು ನ್ಯಾಯ ಕೊಡಿಸಬಹುದು? ಅಭ್ಯರ್ಥಿಗಳಿಗೆ ನಿಜವಾಗ್ಲೂ ಸಮಸ್ಯೆ ಆಗಿದ್ದೆ ಆದ್ರೆ ಜನಿವಾರ ವಿಚಾರವಾಗಿ ಆ ಪರೀಕ್ಷಾ ಕೇಂದ್ರದ ಸಿಬ್ಬಂದಿ ಇವ್ರ ಜೊತೆಗೆ ಅನುಚಿತವಾಗಿ ವರ್ತಿಸಿದ್ದು ಹೌದೇ ಆದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಭ್ಯರ್ಥಿಯ ಭವಿಷ್ಯವನ್ನ ನಾವು ಹಾಳು ಮಾಡೋದಿಲ್ಲ. ಇದನ್ನ ಒಂದು ವಿಶೇಷ ಪ್ರಕರಣ ಅಂತ ಪರಿಗಣನೆ ಮಾಡ್ತೇವೆ. ಅದರ ಜೊತೆಗೆ ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕರು ಜೊತೆಗೆ ಅವ್ರದ್ದೊಂದು ಟೀಮ್ ಇರುತ್ತೆ. ಆ ಟೀಮ್ ಜೊತೆಗೆ ಚರ್ಚೆ ಮಾಡಿ ಯಾವ ರೀತಿಯಾಗಿ ಆ ವಿದ್ಯಾರ್ಥಿಗೆ ನ್ಯಾಯವನ್ನು ಒದಗಿಸಿಕೊಡಬಹುದು, ಆ ರೀತಿಯಾಗಿ ವಿದ್ಯಾರ್ಥಿಯ ಭವಿಷ್ಯ ಉಜ್ವಲ ಆಗೋ ರೀತಿಯಲ್ಲಿ ಉನ್ನತ ಶಿಕ್ಷಣ ಇಲಾಖೆ ಕಾರ್ಯನಿರ್ವಹಿಸುತ್ತೆ ಅನ್ನುವಂತಹ ಮಾತನ್ನ ನ್ಯೂಸ್ ಫಸ್ಟ್ ಮೂಲಕ ಎಂಸಿ ಸುಧಾಕರ್ ಅವರು ಭರವಸೆ ಕೊಟ್ಟಿರುವಂತದ್ದು. ವಿದ್ಯಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.